ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಸುಮಲತಾ ಅವರು ಫೀಲ್ಡ್ಗಿಳಿದಿದ್ದಾರೆ. ಮಂಡ್ಯದ ಮಾರ್ಕೆಟ್ನಲ್ಲಿ ಸುಮಲತಾ ಅವರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ನಾವು ಗಮನಿಸಿದ್ವಿ, ಸುಮಲತಾ ಅವರು ಮಂಡ್ಯದ ಚುನಾವಣಾ ಪ್ರಚಾರ ಕಣದಿಂದ ಸ್ವಲ್ಪ ದೂರನೇ ಉಳಿದಿದ್ರು. ಅದಕ್ಕೆ ಕಾರಣವೂ ಕೂಡ ಇತ್ತು. ಕಾರಣ ಏನು ಅಂತ ಅಂದ್ರೆ ಅವರು ನಿನ್ನೆ ಬೆಂಗಳೂರಿನಲ್ಲಿ ಒಂದು ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಿತ್ತು. ಜೊತೆಗೆ ಬೆಂಗಳೂರಿನ ಬಹಳ ದಿನಗಳಿಂದ ಬೆಂಗಳೂರು ಬಿಟ್ಟಿದ್ದಂತ ಕಾರಣದಿಂದಾಗಿ ನಿನ್ನೆ ಬೆಂಗಳೂರಿನಲ್ಲಿದ್ದು ಸಂಜೆ ಸಂದರ್ಭದಲ್ಲಿ ಮತ್ತೆ ಮಂಡ್ಯಕ್ಕೆ ಬಹುಶಃ ಹೋಗಿದ್ರು ಅಂತ ನಾವು ಕೇಳ್ಪಡ್ತಾ ಇದ್ವಿ. ಇವತ್ತು ಅವರು ಮತ್ತೆ ತಮ್ಮ ಪ್ರಚಾರಕ್ಕೆ ಚುರುಕು ಮುಟ್ಟಿಸಿದ್ದಾರೆ. ಅದು ಮಾರ್ಕೆಟ್ ಪ್ರದೇಶಕ್ಕೆ ಹೋಗುವ ಮುಖಾಂತರವಾಗಿ ಎಲ್ಲನೂ ಕೂಡ ನೋಡ್ತಾ ಇದ್ವಿ. ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಇದ್ದಾರೆ, ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ಜನ ಕೂಡ ಬಹಳ ಜನ ಎಲ್ಲ ಇರ್ತಾರೆ ಮಾರ್ಕೆಟ್ನಲ್ಲಿ ಬೆಳಗ್ಗೆ ವ್ಯಾಪಾರ ವಹಿವಾಟು ನಡೆಸುವಂತ ನಿಟ್ಟಿನಲ್ಲಿ. ಹೀಗಾಗಿ ಒಂದೇ ಕಡೆ ಹೋದ್ರೆ ಬಹಳ ಜನರನ್ನ ರೀಚ್ ಆಗ್ಬಹುದು ಅನ್ನುವಂಥ ನಿಟ್ಟಿನಲ್ಲೇನೋ ಇವತ್ತು ಬೆಳಗ್ಗೆ ಸುಮಲತಾ ಅವರು ಮಾರ್ಕೆಟ್ಗೆ ಹೋಗಿದ್ದರು. ಇಲ್ಲಿ ತನಕ ನೋಡಿದ್ರೆ ತೆರೆದ ವಾಹನದ ಮೇಲೇ ಬಹಳಷ್ಟು ಅವ್ರ ಪ್ರಚಾರ ಇರ್ತಾ ಇತ್ತು. ಅದು ಬಿಟ್ಟರೆ ಹಳ್ಳಿಗಳಲ್ಲಿ ಅಲ್ಲಲ್ಲಿ ಕೆಳಗಿಳಿದು ಕೆಲವ್ರ ಮನೆಗೆ ಹೋಗಿ ಆಮೇಲೆ ದೇವಸ್ಥಾನಗಳಿಗೆ ಹೋಗಿ ಈ ಥರದ್ದೆಲ್ಲ ಪ್ರಚಾರ ನೋಡ್ತಾ ಇದ್ವಿ. ಇವತ್ತು ಕಾಲ್ನಡಿಗೆಯಲ್ಲೇ ಮಾರ್ಕೆಟ್ ಪ್ರದೇಶದಲ್ಲಿ ಮತಯಾಚನೆ ಮಾಡಿದರೆ ಬಹುಶಃ ಏನು ಸಮಸ್ಯೆ ಸ್ಥಳೀಯವಾಗಿ ಅದೆಲ್ಲ ಒಂದು ಸ್ವಲ್ಪ ಅಲ್ಲಿಯವರಿಂದನೇ ಕೇಳಿ ತಿಳ್ಕೊಂಡಿರ್ತಾರೆ. ಎಲ್ಲರ ಜೊತೆಲಿ ಮಾತಾಡಿಸ್ಬೇಕು, ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ತಿಳ್ಕೋಬೇಕು. ಹಾಗೆ ನನ್ನ ಪರ ವೋಟ್ ಕೇಳಕ್ ಬಂದಿದ್ದೀನಿ. ಇವತ್ತಿಂದ ಎಷ್ಟು ದರ್ಶನ ಅವ್ರು ಇರೋದಿಲ್ಲ, ಎಷ್ಟು ದಿನ ಇರೋದಿಲ್ಲ, ಏನ್ ಅಲ್ಲ, ಯಶ್ ದರ್ಶನ್ ಮತ್ತೆ ಬರ್ತಾರೆ. ಮಧ್ಯದಲ್ಲಿ ಒಂದು ಬ್ರೇಕ್, ಅದು 8ರಿಂದ ಮತ್ತೆ ಜಾಯ್ನ್ ಆಗ್ತಾರೆ. ಅವರು ಅನಾರೋಗ್ಯದಿಂದ ಯಾರಾದ್ರೂ ಇದ್ದಾಗ ಮನೆಯವ್ರು ನೋಡ್ಕೋಬೇಕು ಅವ್ರನ್ನ. ಮನೆಯಲ್ಲಿ ಅವ್ರ ಮನೆಯಲ್ಲಿ ಅದು ಹೇಗೆ ನೋಡ್ಕೋತಾರೆ ಏನೋ, ಅವ್ರ ಅನಾರೋಗ್ಯದಲ್ಲಿದ್ರೆ ಬಂದು ರಾಜಕೀಯ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ನನಗಂತ ಅನ್ಸುತ್ತೆ ಹೆಂಡತಿಯಾಗಿ ಪತ್ನಿಯಾಗಿ ಅವರು ಅನಾರೋಗ್ಯವಾಗಿದ್ದಾಗ ನನ್ನ ಕರ್ತವ್ಯ ಅವ್ರನ್ನ ನೋಡ್ಕೋಬೇಕಾಗಿತ್ತು. ಅದನ್ನೇ ನಾನು ಮಾಡಿದ್ದೀನಿ. ಸಾಲ ಮನ್ನಾ ಮಾಡಿದ್ದೇವೆ, ಆದ್ರೆ ಸಾಲ ಮನ್ನಾ ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಅಲ್ಲ, ಸಾಲ ಮನ್ನಾ ಮಾಡಿದ್ರೆ ಜನಕ್ಕೆ ಯಾಕೆ, ರೈತರಿಗೆ ಯಾಕೆ ಕಷ್ಟ, ಯಾಕೆ ಕೋಪದಲ್ಲಿದ್ದಾರೆ? ಸಾಲ ಮನ್ನಾ ಮಾಡಿದಾರೋ ಇಲ್ವೋ ರೈತರು ಹೇಳ್ಬೇಕು, ಅವರೆಲ್ಲ ಹೇಳ್ಬೇಕಾಗಿತ್ತು. ರವಿ ಲಾಲಿಪಳ್ಳಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿ ಲಾಲಿಪಳ್ಳಿ ಬಹುಶಃ ನಿನ್ನೆ ಮಂಡ್ಯದ ಕಣದಲ್ಲಿ ಇರಲಿಲ್ಲ, ಇವತ್ತು ಬೆಳಗ್ಗೆ ಮಾರ್ಕೆಟ್ನಲ್ಲೆಲ್ಲ ಹೇಗಿತ್ತು ಅವರ ಪ್ರಚಾರದ ಕಾರ್ಯ, ಜೊತೆಗೆ ಟೀಕೆಗಳಿಗೆ ಸಂಬಂಧಪಟ್ಟಂತೆಲ್ಲ ಒಂದಷ್ಟು ಉತ್ತರ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಮಾಲ್ತೇಶ್, ಏನು ನಿನ್ನೆ ಪ್ರಚಾರದಿಂದ ದೂರ ಉಳಿದಂತ ಸುಮಲತಾ ಅಂಬರೀಶ್ ಅವರು ಇವತ್ತು ಬೆಳಗ್ಗೆನೆ ಫೀಲ್ಡ್ಗಿಳಿದಿದ್ದಾರೆ. ಮಂಡ್ಯದ ಮಾರ್ಕೆಟ್ ನಲ್ಲಿ ಪ್ರಚಾರ ಆರಂಭ ಮಾಡೋದಕ್ಕೋಸ್ಕರ ಇವತ್ತಿನ ಪ್ರಚಾರವನ್ನ ಆರಂಭಿಸಿದ್ದಾರೆ. ಅಂದ್ರೆ ಅವರು ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ಮಂಡ್ಯ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಪ್ರಚಾರವನ್ನ ಹಮ್ಮಿಕೊಂಡಿದ್ರು. ಅದಕ್ಕೆ ಮೊದಲು ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ಜನರನ್ನ ಭೇಟಿ ಮಾಡೋಣ ಅಂತೇಳಿ ಇವತ್ತು ಬೆಳಗ್ಗೆನೆ ಬಂದಿದ್ದಾರೆ. ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ರಾಮ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಆನಂತರ ಮಾರ್ಕೆಟ್ ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಎಲ್ರನ್ನೂ ಭೇಟಿ ಮಾಡಿ ಅವ್ರ ಜೊತೆ ಮಾತನಾಡಿ ಅವ್ರ ಮಹಿಳೆಯರ ಕೈ ಹಿಡ್ಕೊಂಡು ನನಗೆ ಬೆಂಬಲ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂತ ಇದ್ದಾರೆ. ಸುಮಲತಾ ಅಂಬರೀಶ್ ಅವರು ಬರ್ತಿದ್ದಂಗೆನೆ ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ಅವ್ರ ಅಭಿಮಾನಿಗಳೆಲ್ಲರೂ ಸಾಕಷ್ಟು ಏನ್ ಜಯಘೋಷವನ್ನ ಕೂಗ್ತಾ ಇದ್ದಾರೆ, ಅಂಬರೀಶ್ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಜೊತೆಗೆ ನಾವು ನಿಮ್ ಪರ ನಿಲ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳ ಬಗ್ಗೆನೂ ಕೂಡ ನೀವು ಗಮನ ಹರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಮನವಿಯನ್ನ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಸುಮಲತಾ ಅವರು ಕೂಡ ಎಲ್ಲಾ ಸಮಸ್ಯೆಗಳನ್ನ ಕೇಳಿಸ್ಕೊಂಡು ತಮ್ಮ ಪ್ರಚಾರವನ್ನ ಮುಂದುವರಿಸ್ತಾ ಇದ್ದಾರೆ. ಈ ನಡುವೆ ಅಂಬರೀಶ್ ಅವರು ಬದುಕಿದಂತ ಟೈಮ್ನಲ್ಲಿ, ಮಂಡ್ಯಗೆ ಬಂದಂತ ಟೈಮ್ನಲ್ಲಿ ಅವರು ಇಲ್ಲಿ ಒಂದು ಬೆಲ್ಲದ ಮಿಠಾಯಿ ಸಾಕಷ್ಟು ಇಷ್ಟಪಟ್ಟಿದ್ರು. ಹೀಗಾಗಿ ಅದೇ ಅಂಗಡಿಯಿಂದ ಒಬ್ಬ ಅಭಿಮಾನಿ ಬಂದು ಆ ಅಂಗಡಿ ಮಿಠಾಯಿ ಮಾಡೋರೆ ಬಂದು ಸುಮಲತಾ ಅವ್ರಿಗೆ ಆ ಬೆಲ್ಲದ ಮಿಠಾಯಿಯನ್ನು ಕೂಡ ಕೊಡ್ತಾರೆ. ಆ ಟೈಮ್ನಲ್ಲಿ ಅವರು ಇದು ಅಂಬರೀಶ್ ಅವ್ರಿಗೆ ತುಂಬಾ ಪ್ರಾಣ ಅಂತ ಹೇಳಿ ಅದನ್ನ ತಿಂತಾರೆ. ನಂತರ ಮಾರ್ಕೆಟ್ ನಲ್ಲಿ ತಮ್ಮ ಪ್ರಚಾರವನ್ನ ಮುಂದುವರಿಸ್ತಾ ಇದ್ದಾರೆ. ಮಾಲ್ತಿ, ಓಕೆ, ಥ್ಯಾಂಕ್ ಯು ರವಿ ಲಾಲಿಪಳ್ಳಿ. ನಾವು ಪ್ರತಿನಿಧಿ ರವಿ ಲಾಲಿಪಳ್ಳಿ ಹೇಳ್ತಾ ಇದ್ರು, ಅಂದ್ರೆ ಹಿಂದೆ ಅಂಬರೀಶ್ ಅವರು ಇದೇ ಮಾರ್ಕೆಟ್ಗೆ ಅವರು ಭೇಟಿ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಅಲ್ಲಿನ ಒಂದು ಮಳಿಗೆಯಿಂದ ಅವರು ಈ ಬೆಲ್ಲದ ಮಿಠಾಯಿಯನ್ನು ತೆಗೆದುಕೊಳ್ತಾ ಇದ್ರಂತೆ. ಸೊ ಅದು ಭಾಳ ಇಷ್ಟ ಅಂತೆ. ಸೊ ಆ ವಿಚಾರ ಸುಮಲತಾ ಅವರಿಗೂ ಕೂಡ ಗೊತ್ತಿತ್ತು. ಈ ಕಾರಣಕ್ಕಾಗಿ ಇವತ್ತು ಕೂಡ ಅವರ ಅಂಗಡಿ ಬಳಿ ಹೋಗಿ ಆ ಬೆಲ್ಲದ ಮಿಠಾಯಿಯನ್ನು ಸವಿದ್ರು ಅನ್ನೋದು ಗೊತ್ತಾಗ್ತದೆ. ಇಲ್ಲೂ ಕೂಡ ನೋಡ್ತಾ ಇದ್ದೀವಿ
ಅವ್ರು ಬರ್ತಾ ಇದ್ದಾಗೆ ಹೇಗೆ ಅವರಿಗೆ ಪೇಟವನ್ನು ತೊಡಿಸಿ ಶಾಲನ್ನು ಹೊದಿಸಿ ಇಲ್ಲಿ ಅವರಿಗೆ ಒಂದು ಶುಭ ಹಾರೈಸ್ತಾ ಇದ್ದಾರೆ, ಸನ್ಮಾನಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ. ಆಮೇಲೆ ಮಾರ್ಕೆಟ್ ಹೇಳಿ ಕೇಳಿ ಹೂವಿನ ವ್ಯಾಪಾರಸ್ಥರು ಎಲ್ಲ ಭಾಳ ಮಂದಿ ಇರ್ತಾರೆ. ಹೀಗಾಗಿನೇ ಅವ್ರು ಹೋಗ್ತಾ ಇದ್ದಾಗೆ ಬಹಳಷ್ಟು ಹಾರಗಳನ್ನು ಹಾಕುವ ಬಹಳಷ್ಟು ಮಂದಿ, ಪ್ರತಿಯೊಬ್ಬರು ಮಳಿಗೆ ಬಳಿ ಹೋಗ್ತಾ ಇದ್ದಾಗೂ ಕೂಡ ಬಹುತೇಕರು ಹಾರಗಳನ್ನು ಹಾಕುವ ಮುಖಾಂತರವಾಗಿ ಸುಮಲತಾ ಅವರನ್ನ ಸ್ವಾಗತಿಸಿದ್ರು ತಮ್ಮ ಮಾರ್ಕೆಟ್ಗೆ. ಅದಾದ ನಂತರದಲ್ಲಿ ಮಾರ್ಕೆಟ್ನಲ್ಲೆಲ್ಲ ಏನೇನು ಸಮಸ್ಯೆ ಇದೆ, ಬಹಳ ವರ್ಷಗಳಿಂದ ನಮ್ಮನ್ನ ಕಾಡ್ತಾ ಇರುವಂಥ ಸಮಸ್ಯೆಗಳು ಏನೇನು, ಏನೇನು ಸೌಕರ್ಯಗಳು ತಮಗೆ ಬೇಕಿದೆ, ಎಲ್ಲ ವಿಚಾರಗಳನ್ನು ಕೂಡ ಸುಮಲತಾ ಅವರ ಬಳಿ ಅವರು ಪ್ರಸ್ತಾಪ ಮಾಡಿ, ನಿಮ್ಮಿಂದ ನಮಗೆ ಮುಂದಿನ ದಿನಗಳಲ್ಲಿ ನೀವು ಆಯ್ಕೆಯಾಗಿ ಬಂದರೆ ಈ ಸಮಸ್ಯೆಗಳನ್ನು ಪರಿಹರಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ.